ಅಲ್ಲಿ ಕುತ್ಕೊಂಡು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದದ್ದು, ದಾಖಲೆಗಳ ಸಮೇತ ಮಾಹಿತಿಯನ್ನ ನೀಡ್ತಾ ಇದ್ದದ್ದು ಸದ್ಯ ಕೇಂದ್ರ ಸಚಿವರು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್. ನಮ್ಮ ರಾಜ್ಯದಲ್ಲಿ ಮನ್ರೇಗಾ ಹೆಸರಲ್ಲಿ ಯಾವ ರೀತಿಯೆಲ್ಲ ಲೂಟಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾ ಇರೋದು. ಮನ್ರೇಗಾ ಹೆಸರಲ್ಲಿ ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದಾರಂತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಮಾಡ್ತಾ ಇರುವಂತಹ ಗಂಭೀರವಾದ ಆರೋಪ ಇದು. ರಾಜ್ಯ ಕಾಂಗ್ರೆಸ್ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಮಾಡಿರುವಂತಹ ಲೂಟಿ ಕೋಟಿ ಕೋಟಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮನ್ರೇಗಾ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಅಂತಂದ್ರೆ, ಗಂಡ್ಮಕ್ಳೇ ಹೆಣ್ಮಕ್ಳ ರೀತಿ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡು ಮನ್ರೇಗಾ ದುಡ್ಡು ತಗೊಂಡಿದ್ದಾರಂತೆ. ಇಷ್ಟರ ಮಟ್ಟಿಗೆ ಲೂಟಿನ. ಪುರುಷರು ಸೀರೆ ಉಟ್ಕೊಂಡು ಮಹಿಳೆಯರಂತೆ ನಿಂತು ಫೋಟೋ ತೆಗೆಸ್ಕೊಂಡು ಮನ್ರೇಗಾ ದುಡ್ಡು ಲವಕ್ ಸ್ವಾಹ ಮಾಡಿದಾರಂತೆ. ಯಾದಗಿರಿ, ಬಾಗಲಕೋಟೆ, ಕಲಬುರಗಿ ಇಲ್ಲಿ ಎಲ್ಲ ಕಡೆ ಈ ರೀತಿಯ ಅಕ್ರಮ ನಡೆದಿದೆಯಂತೆ. ಸೀರೆನ ಉಟ್ಕೊಂಡು ಫೋಟೋ ತಕ್ಕೊಂಡು ನರೇಗಾದ ಹಣ ಹೊಡೆದಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರ ಹಿಂಗೆಲ್ಲ ಮಾಡುತ್ತಾ? ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ಕೇಂದ್ರ ಸಚಿವರ ಗಂಭೀರ ಆರೋಪ, ದಾಖಲೆಗಳ ಸಮೇತ ಹೇಳ್ತಾ ಇದ್ದಾರೆ. ಇದನ್ನ ಆರೋಪ ಅಂತೀರೋ ಏನಂತೀರೋ ನಿಮಗೆ ಬಿಟ್ಟಿದ್ದು. ಆಳಂದದಲ್ಲಿ ಮನುಷ್ಯರ ಬದಲು ಮಷಿನ್ ಬಳಸಿ ಕೆಲಸ ಮಾಡಿಸಿದ್ದಾರೆ. ಆದರೂ ಮನುಷ್ಯರ ಫೋಟೋ ತೋರಿಸಿ ಬಿಲ್ ಮಾಡಿದ್ರಂತೆ. ಕಾಂಗ್ರೆಸ್ ಸರ್ಕಾರದಿಂದ ಕೂಲಿಯ ಹೆಸರಲ್ಲಿ 106 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರಂತೆ. ಕರ್ನಾಟಕ ಸರ್ಕಾರಕ್ಕೆ 107.78 ಕೋಟಿ ವಸೂಲಿಗೆ ಅವಕಾಶ. ಸಿಎಜಿ ವರದಿಯಲ್ಲೂ ಕೂಡ 24.12 ಕೋಟಿ ವಸೂಲಿಗೆ ಸೂಚನೆ ನೀಡಿರೋದು. ಸರ್ಕಾರದಿಂದ ಕೇವಲ 2.47 ಕೋಟಿ ಹಣ ಮಾತ್ರ ವಸೂಲಿಯಾಗಿರೋದು. ಸಿದ್ದರಾಮಯ್ಯ ಸರ್ಕಾರದಿಂದ 3551 ಪ್ರಕರಣಗಳ ನಿರ್ಲಕ್ಷ್ಯ ಅಂತ ಈಗ ಕೇಂದ್ರ ಆರೋಪ ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚೌಹಾಣ್ ಈ ಎಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಮನ್ರೇಗಾ ದುಡ್ಡನ್ನ ಲೂಟಿ ಹೊಡೆದಿದ್ದಾರೆ. ಹೇಗೆ? ಗಂಡು ಮಕ್ಕಳಿಗೆ ಸೀರೆನ ಉಡಿಸಿ ಹೆಣ್ಮಕ್ಳ ತರ ಫೋಟೋ ತೆಗೆಸಿ, ನೋಡಿ ಇಷ್ಟು ಜನ ಹೆಣ್ಮಕ್ಳು ಮನ್ರೇಗಾ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕೋಟಿ ಕೋಟಿ ಲೂಟಿ ಮಾಡಿದಾರಂತೆ. ಇದು ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಮಾಡ್ತಾ ಇರೋ ಗಂಭೀರ ಆರೋಪ. ಯಾರದ್ದು? ಕೇಂದ್ರ ಸಚಿವರದ್ದು. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಯಾವ ರೀತಿ ಉತ್ತರ ಕೊಡುತ್ತೆ ಕಾದ್ ನೋಡೋಣ. ಅಲ್ಲಿ ಕುತ್ಕೊಂಡು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದದ್ದು, ದಾಖಲೆಗಳ ಸಮೇತ ಮಾಹಿತಿಯನ್ನ ನೀಡ್ತಾ ಇದ್ದದ್ದು ಸದ್ಯ ಕೇಂದ್ರ ಸಚಿವರು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್. ನಮ್ಮ ರಾಜ್ಯದಲ್ಲಿ ಮನ್ರೇಗಾ ಹೆಸರಲ್ಲಿ ಯಾವ ರೀತಿಯೆಲ್ಲ ಲೂಟಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾ ಇರೋದು. ಮನ್ರೇಗಾ ಹೆಸರಲ್ಲಿ ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದಾರಂತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಮಾಡ್ತಾ ಇರುವಂತಹ ಗಂಭೀರವಾದ ಆರೋಪ ಇದು. ರಾಜ್ಯ ಕಾಂಗ್ರೆಸ್ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಮಾಡಿರುವಂತಹ ಲೂಟಿ ಕೋಟಿ ಕೋಟಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮನ್ರೇಗಾ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಅಂತಂದ್ರೆ, ಗಂಡ್ಮಕ್ಳೇ ಹೆಣ್ಮಕ್ಳ ರೀತಿ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡು ಮನ್ರೇಗಾ ದುಡ್ಡು ತಗೊಂಡಿದ್ದಾರಂತೆ. ಇಷ್ಟರ ಮಟ್ಟಿಗೆ ಲೂಟಿನ. ಪುರುಷರು ಸೀರೆ ಉಟ್ಕೊಂಡು ಮಹಿಳೆಯರಂತೆ ನಿಂತು ಫೋಟೋ ತೆಗೆಸ್ಕೊಂಡು ಮನ್ರೇಗಾ ದುಡ್ಡು ಲವಕ್ ಸ್ವಾಹ ಮಾಡಿದಾರಂತೆ. ಯಾದಗಿರಿ, ಬಾಗಲಕೋಟೆ, ಕಲಬುರಗಿ ಇಲ್ಲಿ ಎಲ್ಲ ಕಡೆ ಈ ರೀತಿಯ ಅಕ್ರಮ ನಡೆದಿದೆಯಂತೆ. ಸೀರೆನ ಉಟ್ಕೊಂಡು ಫೋಟೋ ತಕ್ಕೊಂಡು ನರೇಗಾದ ಹಣ ಹೊಡೆದಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರ ಹಿಂಗೆಲ್ಲ ಮಾಡುತ್ತಾ? ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ಕೇಂದ್ರ ಸಚಿವರ ಗಂಭೀರ ಆರೋಪ, ದಾಖಲೆಗಳ ಸಮೇತ ಹೇಳ್ತಾ ಇದ್ದಾರೆ.
ಇದನ್ನ ಆರೋಪ ಅಂತೀರೋ ಏನಂತೀರೋ ನಿಮಗೆ ಬಿಟ್ಟಿದ್ದು. ಆಳಂದದಲ್ಲಿ ಮನುಷ್ಯರ ಬದಲು ಮಷಿನ್ ಬಳಸಿ ಕೆಲಸ ಮಾಡಿಸಿದ್ದಾರೆ. ಆದರೂ ಮನುಷ್ಯರ ಫೋಟೋ ತೋರಿಸಿ ಬಿಲ್ ಮಾಡಿದ್ರಂತೆ. ಕಾಂಗ್ರೆಸ್ ಸರ್ಕಾರದಿಂದ ಕೂಲಿಯ ಹೆಸರಲ್ಲಿ 106 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರಂತೆ. ಕರ್ನಾಟಕ ಸರ್ಕಾರಕ್ಕೆ 107.78 ಕೋಟಿ ವಸೂಲಿಗೆ ಅವಕಾಶ. ಸಿಎಜಿ ವರದಿಯಲ್ಲೂ ಕೂಡ 24.12 ಕೋಟಿ ವಸೂಲಿಗೆ ಸೂಚನೆ ನೀಡಿರೋದು. ಸರ್ಕಾರದಿಂದ ಕೇವಲ 2.47 ಕೋಟಿ ಹಣ ಮಾತ್ರ ವಸೂಲಿಯಾಗಿರೋದು. ಸಿದ್ದರಾಮಯ್ಯ ಸರ್ಕಾರದಿಂದ 3551 ಪ್ರಕರಣಗಳ ನಿರ್ಲಕ್ಷ್ಯ ಅಂತ ಈಗ ಕೇಂದ್ರ ಆರೋಪ ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚೌಹಾಣ್ ಈ ಎಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಮನ್ರೇಗಾ ದುಡ್ಡನ್ನ ಲೂಟಿ ಹೊಡೆದಿದ್ದಾರೆ. ಹೇಗೆ? ಗಂಡು ಮಕ್ಕಳಿಗೆ ಸೀರೆನ ಉಡಿಸಿ ಹೆಣ್ಮಕ್ಳ ತರ ಫೋಟೋ ತೆಗೆಸಿ ನೋಡಿ ಇಷ್ಟು ಜನ ಹೆಣ್ಮಕ್ಳು ಮನ್ರೇಗಾ ಅಡಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಕೋಟಿ ಕೋಟಿ ಲೂಟಿ ಮಾಡಿದಾರಂತೆ. ಇದು ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಮಾಡ್ತಾ ಇರೋ ಗಂಭೀರ ಆರೋಪ. ಯಾರದ್ದು? ಕೇಂದ್ರ ಸಚಿವರದ್ದು. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಯಾವ ರೀತಿ ಉತ್ತರ ಕೊಡುತ್ತೆ ಕಾದ್ ನೋಡೋಣ. ಅಲ್ಲಿ ಕುತ್ಕೊಂಡು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದದ್ದು, ದಾಖಲೆಗಳ ಸಮೇತ ಮಾಹಿತಿಯನ್ನ ನೀಡ್ತಾ ಇದ್ದದ್ದು ಸದ್ಯ ಕೇಂದ್ರ ಸಚಿವರು, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್. ನಮ್ಮ ರಾಜ್ಯದಲ್ಲಿ ಮನ್ರೇಗಾ ಹೆಸರಲ್ಲಿ ಯಾವ ರೀತಿಯೆಲ್ಲ ಲೂಟಿ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾ ಇರೋದು. ಮನ್ರೇಗಾ ಹೆಸರಲ್ಲಿ ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದಾರಂತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಮಾಡ್ತಾ ಇರುವಂತ ಗಂಭೀರವಾದ ಆರೋಪ ಇದು. ರಾಜ್ಯ ಕಾಂಗ್ರೆಸ್ ಮನ್ರೇಗಾ ಯೋಜನೆಯ ಅಡಿಯಲ್ಲಿ ಮಾಡಿರುವಂತಹ ಲೂಟಿ ಕೋಟಿ ಕೋಟಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಮನ್ರೇಗಾ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಅಂತಂದ್ರೆ, ಗಂಡ್ಮಕ್ಳೇ ಹೆಣ್ಮಕ್ಳ ರೀತಿ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡು ಮನ್ರೇಗಾ ದುಡ್ಡು ತಗೊಂಡಿದ್ದಾರಂತೆ. ಇಷ್ಟರ ಮಟ್ಟಿಗೆ ಲೂಟಿನ. ಪುರುಷರು ಸೀರೆ ಉಟ್ಕೊಂಡು ಮಹಿಳೆಯರಂತೆ ನಿಂತು ಫೋಟೋ ತೆಗೆಸ್ಕೊಂಡು ಮನ್ರೇಗಾ ದುಡ್ಡು ಲವಕ್ ಸ್ವಾಹ ಮಾಡಿದಾರಂತೆ. ಯಾದಗಿರಿ, ಬಾಗಲಕೋಟೆ, ಕಲಬುರಗಿ ಇಲ್ಲಿ ಎಲ್ಲ ಕಡೆ ಈ ರೀತಿ ಅಕ್ರಮ ನಡೆದಿದೆಯಂತೆ. ಸೀರೆನ ಉಟ್ಕೊಂಡು ಫೋಟೋ ತಕ್ಕೊಂಡು ನರೇಗಾದ ಹಣ ಹೊಡೆದಿದ್ದಾರಂತೆ. ಕಾಂಗ್ರೆಸ್ ಸರ್ಕಾರ ಹಿಂಗೆಲ್ಲ ಮಾಡುತ್ತಾ? ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ಕೇಂದ್ರ ಸಚಿವರ